ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ಇದ್ದಾರೆ. ವೆಲ್ಕಮ್ ವಿಜಯ್. ನೋಡಿ, ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ಮೊನ್ನೆ ಚುನಾವಣೆಯಲ್ಲೂ ಕೂಡ ಒಂದು ಹಂತಕ್ಕೆ ವಕ್ಫ್ ಪರಿಣಾಮ ಬೀರಿದೆ 3 ಕ್ಷೇತ್ರಗಳಲ್ಲಿ. ಇದು ಮುಂದಿನ ಹಂತದಲ್ಲಿ ಆರಂಭಿಕವಾಗಿ ನಾವು ವಕ್ಫ್ ಎಷ್ಟು ಪ್ರಭಾವವನ್ನು ಬೀರಿದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ವಿಜಯ್. ರಂಜಿತ್, ಖಂಡಿತವಾಗ್ಲೂ ಕೂಡ ವಕ್ಫ್ ವಿಚಾರ ರೈತರಿಗೆ ನೋಟಿಸ್ ಕೊಡುವಂಥದ್ದು ಮತ್ತು ಪಹಣಿಯಲ್ಲಿ ರೈತರ ಜಮೀನಿನಲ್ಲಿ ವಕ್ಫ್ ಏನು ಆ ಒಂದು ಹೆಸರು ನಮೂದಾದ ನಂತರ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು. ಸಂಚಲನದಕ್ಕಿಂತ ಆಕ್ರೋಶಕ್ಕೆ ಕಾರಣ ಆಯಿತು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಒಂದು ರೀತಿಯಲ್ಲಿ ಟೆನ್ಷನ್ಗೆ, ಆತಂಕಕ್ಕೆ ಈಡು ಮಾಡುವಂತಹ ಪರಿಸ್ಥಿತಿ ಬಂತು. ಇದು ರಾಷ್ಟ್ರ ಮಟ್ಟದಲ್ಲೂ ಖುದ್ದು ನರೇಂದ್ರ ಮೋದಿಯವರು ಇದನ್ನು ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಮುಖ್ಯಮಂತ್ರಿಗಳು ತರಾತುರಿಯಲ್ಲಿ ಸಭೆ ಮಾಡಿ ಇದನ್ನು ನೋಟಿಸ್ನ ವಾಪಸ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬಂದರು. ಇಡೀ ರಾಜ್ಯ ಸರ್ಕಾರವನ್ನು ಭಾರಿ ಕಟ್ಟಿಗೆ ಸಿಲುಕಿಸುವಂತಹ ಒಂದು ಪ್ರಕರಣ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಹಿನ್ನಡೆ, ಜೊತೆಗೆ ಒಂದು ರೀತಿಯಲ್ಲಿ ಪೆಟ್ಟು ಕೂಡ ಬಿತ್ತು. ವಿಜಯ್, ನಮಗೊಂದು ಹೆಮ್ಮೆ ಇದೆ ಮತ್ತು ನಮಗೊಂದು ಕ್ರೆಡಿಬಿಲಿಟಿ ಅಂತ ಹೇಳಿದರೆ, ಯಾವಾಗ ವಕ್ಫ್ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ದನಿ ಎತ್ತಿಲ್ಲ ಅನ್ನೋದಾಗಿದ್ದಿದ್ರೆ, ಮೀಡಿಯಾ ಅಟೆನ್ಷನ್ ಅಥವಾ ರಿಪಬ್ಲಿಕ್ ಕನ್ನಡ ಅಷ್ಟು ಫೋಕಸ್ ಮಾಡಿಲ್ಲ ಅಂಥೇಳಿ ಆಗಿದ್ದಿದ್ರೆ, ಅಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ರು. ನಾವು ವಿಜಯಪುರಕ್ಕೆ ಹೋಗಿ ಅಲ್ಲಿನ ರೈತರ ಜೊತೆಯಲ್ಲಿ, ಅವರ ಪಹಣಿಗಳ ಜೊತೆಯಲ್ಲಿ ಲೈವ್ ಅಲ್ಲಿಂದ ನಾವು ಯಾವಾಗ ಆ ಫೋಕಸ್ ಮಾಡಿದ್ವು ಸ್ಟೋರಿಯನ್ನು, ಅದಾದ ನಂತರ ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಯಿತು. ಆನಂತರ ನಮ್ಮ ಸುದ್ದಿ ಇಂಪ್ಯಾಕ್ಟ್ ಆಯಿತು ಅನ್ನೋದು ನಮಗೊಂದು ಹೆಗ್ಗಳಿಕೆ ವಿಚಾರ. ಖಂಡಿತವಾಗ್ಲು ಅದು ನಾನು ನೋಡ್ತಾ ಇದ್ದೆ. ಅದು ನಿಮ್ಮಲ್ಲಿ ರಂಜಿತ್, ನಿಮಗೂ ಕೂಡ ಒಂದು ಏನಂತಂದರೆ ಒಂದು ಪ್ರಶಂಸೆ ಕೊಡ್ಬೇಕು. ಯಾಕಂದರೆ ಅಲ್ಲಿ ಹೋಗಿ ರೈತರ ಜೊತೆ ಮಾತನಾಡಿಸಿ ರೈತರನ್ನ ಏನು ಅಲ್ಲಿ ಸ್ಥಳದಲ್ಲಿ ಹೋಗಿ, ಅದು ಒಂದಲ್ಲ ಎರಡು ಸುಮಾರು ಸ್ಥಳಗಳಿಗೆ ಹೋಗಿ ವಿಜಯಪುರದಲ್ಲಿ ರೈತರು ನೋಟಿಸ್ ಕೊಟ್ಟು ಸಂಬಂಧಪಟ್ಟಂತೆ ಹೇಳಿ ಅದನ್ನ ಸುದ್ದಿ ಮಾಡಿದ ಜೊತೆಗೆ ಒಂದು ಆಂದೋಲನ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟ್ ಆಯಿತು. ಅದೆಷ್ಟರ ಮಟ್ಟಿಗೆ ಅಂದರೆ, ಜಂಟಿ ಸದನ ಸಮಿತಿಯ ಅಧ್ಯಕ್ಷರು ಬಂದಿದ್ರು ಏನು ವಿಜಯಪುರಕ್ಕೆ, ವಕ್ಫ್ ಸಂಬಂಧಪಟ್ಟಂತೆ ಏನು ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಂತೆ ಅದರ ಜಂಟಿ ಸದನ ಸಮಿತಿ ಅಧ್ಯಕ್ಷರು ಮೊದಲ ಬಾರಿ ಈ ವಿವಾದ ಶುರುವಾದ ನಂತರ ಬಂದಿದ್ರು. ಆಗ ರಿಪಬ್ಲಿಕ್ ಕನ್ನಡ ಸಂಬಂಧಪಟ್ಟಂತೆ ಗುರುತಿಸಿದ್ರು ಕೂಡ ಒಂದು. ಸೊ ನೀವು ಈ ವಿಚಾರ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ರೆ ಅನ್ನುವಂಥದ್ದು ಕೂಡ, ಅಂದ್ರೆ ಅಷ್ಟರ ಮಟ್ಟಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ. ಹೌದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ರಾಜಕಾರಣ ಎಲ್ಲಿ ಬೆಳೆದುಕೊಳ್ತು ವಿಜಯ್? ಅಲ್ಲಿ ವಕ್ಫ್ ವಿಚಾರವಾಗಿ ರಾಜಕಾರಣ ಎಲ್ಲಿ ಬೆಳೆದುಕೊಳ್ತು? ರೈತರ ಇಶ್ಯೂ, ಅದು ಲಿಟ್ರಲಿ ರೈತರ ಭೂಮಿ ವಿಚಾರ. ಅದು ರಾಜಕಾರಣ ಹೇಗೆ ತೊಳಕ್ಕೆ ಹಾಕಿಕೊಳ್ತು? ಎಲ್ಲಿಂದ ರಾಜಕಾರಣ ಶುರುವಾಯಿತು ವಿಜಯ್ ತಾವು ನೋಡ್ದಂಗೆ? ರಂಜಿತ್, ಇದು ಈ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಈಗ ಪರಸ್ಪರ ಆರೋಪದಲ್ಲಿ ತೊಡಗಿರುವಂಥದ್ದು. ಯಾವಾಗ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾಧಿಕಾರಿಗಳ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ವಕ್ಫ್ ಅದಾಲತ್ ಮಾಡಬೇಕಂತ ಸೂಚನೆ ಕೊಟ್ಟರು, ಅದಾದ ನಂತರ ರೈತರಿಗೆ ನೋಟಿಸ್ ಹೋಯಿತು. ಆಗ ಶುರುವಾಯಿತು ಇದರ ಒಂದು ಬಿಸಿ ಮತ್ತು ಅದರ ಒಂದು ಆಕ್ರೋಶ. ಅದಕ್ಕೆ ಕಾಂಗ್ರೆಸ್ ಹೇಳುವಂಥದ್ದು ಈಗ ಇಲ್ಲ ನಾವೀಗ ಕೊಟ್ಟಿಲ್ಲ, ಮುಂಚಿನಲ್ಲೂ ಕೂಡ ಅದು ಬಿಜೆಪಿ ಕಾಲದಿಂದ ಕೂಡ ನೋಟಿಸ್ ಕೊಟ್ಟಿದೆ ಅಂತ. ಬಿಜೆಪಿ ಕಾಲದಲ್ಲಿ ನೋಟಿಸ್ ಕೊಟ್ಟಿತ್ತು ಸಂಬಂಧಪಟ್ಟಂತೆ ಆಗ ಸುದ್ದಿ ಆಯಿತು ಇಲ್ವೋ, ಅದನ್ನು ಯಾರು ಪ್ರಸ್ತಾಪ ಮಾಡಿದ್ರು ಇಲ್ವೋ, ಅಥವಾ ಅವಾಗ ನೋಟಿಸ್ ಸಂಬಂಧಪಟ್ಟ ಕೊಟ್ಟಿದ್ದಾರೋ ಇಲ್ವೋ, ಅವೆಲ್ಲವೂ ಕೂಡ ಈಗ ಚರ್ಚೆ ವಿಚಾರ ಆಗಿರ್ತದ್ದು. ಆದರೆ ಏಕಾಏಕಿ ಈಗ ರೈತರಿಗೆ ನೋಟಿಸ್ ಕೊಡುವಂಥದ್ದು, ಜೊತೆಗೆ ವಕ್ಫ್ ಅದಾಲತ್ ಮಾಡೋ ಮೂಲಕ ಏನು ಆ ಒಂದು ಎಷ್ಟೆಷ್ಟು ಜಮೀನಿದೆ ವಕ್ಫ್ ಸಂಬಂಧಪಟ್ಟಂತೆ ಅವೆಲ್ಲವನ್ನು ಕೂಡ ನೀವು ತೆಗೆದುಕೊಳ್ಬೇಕು, ಅದನ್ನು ಸರ್ವೆ ಮಾಡಬೇಕಂತ ಸೂಚನೆ ಏನು ಬಹಿರಂಗವಾಗಿ ಹೋಯಿತು, ಆಗ ರೈತರಲ್ಲಿ ಆತಂಕ ಶುರುವಾಯಿತು. ಜೊತೆಗೆ ಇದಕ್ಕೆ ಒಂದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಒಂದಷ್ಟು ಪುಷ್ಟಿ ಕೊಡುವಂತಂದ್ರೆ, ಈಗ ವಕ್ಫ್ ಇಲ್ಲಿ ಸಂಬಂಧಪಟ್ಟಂತೆ ಈಗ ಡಿಸೆಂಬರ್ನಲ್ಲಿ ಈಗ ಬಿಲ್ ತಿದ್ದುಪಡಿ ಆಗುತ್ತೆ, ಏನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಂಟಿ ಸದನ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಡಿಸೆಂಬರ್ನಲ್ಲಿ ವಕ್ಫ್ ಬಿಲ್ ತಿದ್ದುಪಡಿ ಆಗುತ್ತೆ. ಅದಕ್ಕಿಂತ ಮುಂಚೆ ಸರ್ಕಾರ ಏನೋ ರೈತರ ಜಮೀನನ್ನ ಅಥವಾ ಏನೋ ಆ ಒಂದು ಜಮೀನನ್ನ ವಶಕ್ಕೆ ತೆಗೆದುಕೊಳ್ಳಕ್ಕೆ ಹೋಗುತ್ತೆ ವಕ್ಫ್ ಹೆಸರಲ್ಲಿ ಅನ್ನೋದಿದೆಯಲ್ಲ, ಅದು ಇಲ್ಲ ಒಂದ್ ಕಡೆ ಒಂದು ಪೂರಕವಾಗಿ ಒಂದಕ್ಕೊಂದು ಇತ್ತು. ಆಗ ರೈತರ ಆಕ್ರೋಶಕ್ಕೆ, ಪ್ರತಿಪಕ್ಷಗಳ ಆಕ್ರೋಶಕ್ಕೆ, ಜೊತೆಗೆ ಪ್ರತಿಪಕ್ಷ ಬಿಜೆಪಿ ಇದನ್ನ ಬಹಳ ನಾಜೂಕಾಗಿ ಸೂಕ್ಷ್ಮವಾಗಿ ಕೂಡ ಗ್ರಹಿಸ್ತು ಮತ್ತು ಅದನ್ನ ಸಹಜವಾಗಿ ರಾಜಕೀಯವಾಗಿ ಕೂಡ ಅದನ್ನು ಒಂದು ವೆಪನ್ ಆಗಿ ಕೂಡ ತೆಗೆದುಕೊಳ್ತು. ಎಸ್, ಡೆಫಿನೆಟ್ಲಿ. ಅಲ್ಲಿವರೆಗೂ ಕೂಡ ರಾಜಕೀಯ ದಾಳ ಆಗಿರಲಿಲ್ಲ ವಕ್ಫ್ ವಿಚಾರ. ಯತ್ನಾಳ್ ಅವರು ಯಾವಾಗ ಗಟ್ಟಿಯಾಗಿ ರೈತರ ಜೊತೆಯಲ್ಲಿ ನಿಂತ್ಕೊಂಡ್ರು, ಯತ್ನಾಳ್ ಅವರು ಯಾವಾಗ ವಕ್ಫ್ ವಿಚಾರವಾಗಿ ದೊಡ್ಡ ಧ್ವನಿ ಎತ್ತಿದ್ರು, ಆ ನಂತರ ಬಿಜೆಪಿಯಿಂದ ಅಲ್ಲೊಂದು ಸತ್ಯ ಶೋಧನಾ ಸಮಿತಿ ಅಂತ ಹೋಗುತ್ತೆ. ಯಾರು ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಹೋಗುತ್ತೆ. ಆವಾಗ ಯತ್ನಾಳ್ ಅವರೇ ಹೇಳ್ತಾರೆ, ಬಿಜೆಪಿಯವರು ಇದರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ, ನಮ್ಮ ಪಾರ್ಟಿಯವರೇ ಇದರಲ್ಲಿ ರಾಜಕಾರಣ ಬೆರೆಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಅಲ್ಲಿಂದನೇ ಈ ಒಂದು ಮುನಿಸು ಒಡಕು ಅಲ್ಲಿಂದನೇ ಶುರುವಾಗಿತ್ತ ವಿಜಯ್? ಹೇಗೆ ರಂಜಿತ್, ಇದು ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ
ದೊಡ್ಡ ಮಟ್ಟದಲ್ಲಿ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ರೈತರು ನೋಟಿಸ್ ಕೊಡುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರುವಂಥದ್ದು, ಅದರ ಸಂಬಂಧಪಟ್ಟ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಆದರೆ ವಿಪರ್ಯಾಸ ಅಂತಂದ್ರೆ ಪ್ರತಿಪಕ್ಷ ಬಿಜೆಪಿಯಲ್ಲೇ ಮತ್ತೊಂದು ಪ್ರತಿಪಕ್ಷ ಆಗಿರುವಂಥದ್ದು. ಅದು ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಪಕ್ಷ ಬಿಜೆಪಿನ ಕೂಡ ಇಕ್ಕಟ್ಟಿಗೆ ಸಿಲುಕುವಂತ ಪ್ರಯತ್ನ ಪಡಿದ್ದು ಹೋರಾಟದ ವಿಚಾರದಲ್ಲಿ. ಈಗ ಇವತ್ತು ನೀವು ಹೇಳಿದ್ರಂತೆ ಯತ್ನಾಳಾಗ ಬಹಿರಂಗ ಕೂಡ ವಿಜೇಂದ್ರ ವಿರುದ್ಧ ಹೋರಾಟ ಮಾಡಿದ್ರು, ಅಂದ್ರೆ ವಿಜೇಂದ್ರ ವಿರುದ್ಧ ಹೇಳಿಕೆ ಕೊಟ್ಟರು. ಸೊ ಅವ್ರ್ಯಾರು ವಕ್ಫ್ ವಿರುದ್ಧ ಸಂಬಂಧಪಟ್ಟಂತೆ ನಾನು ಈಗ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ, ಧರಣಿ ಸತ್ಯಾಗ್ರಹ ಕುಂತ್ಕೊಂಡು ಅದೆಲ್ಲ ಹೋಗಿ ಈಗ ಲೇಟೆಸ್ಟ್ ಆಗಿರುವಂಥದ್ದು, ಈಗ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು ಯತ್ನಾಳ್ ಅವರು ಇವತ್ತು ರೆಬಲ್ಸ್ ಟೀಮ್. ಹೌದು, ಯತ್ನಾಳ್ ಅನ್ನೋದಕ್ಕಿಂತ ಬಿಜೆಪಿ ರೆಬಲ್ಸ್ ಟೀಮ್. ಇದು ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಸಿಡಿದೆದ್ದಂತ ಬಿಜೆಪಿಯ ರೆಬಲ್ಸ್ ಟೀಮ್, ಎಕ್ಸಾಕ್ಟ್ಲಿ ರೆಬಲ್ಸ್ ಟೀಮ್. ಅದರಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಯತ್ನಾಳ್ ಇದ್ದಾರೆ, ಮತ್ತು ಅರವಿಂದ್ ಲಿಂಬಾವಳಿ ಇದ್ದಾರೆ, ಸೊ ಕುಮಾರ್ ಬಂಗಾರಪ್ಪ ಇದ್ದಾರೆ. ಈ ರೀತಿ ಯಾರು ರೆಬಲ್ಸ್ ಇದ್ರು ಆ ರೆಬಲ್ಸ್ ಎಲ್ಲ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿದ್ರು. ಸಭೆ ಸೇರಿ ಒಂದು ತೀರ್ಮಾನವನ್ನ ನಿರ್ಧಾರ ಪ್ರಕಟ ಮಾಡಿದ್ರು. ಇದೇ ತಿಂಗಳ 26ರಿಂದ ನವೆಂಬರ್ 26ರಿಂದ ಡಿಸೆಂಬರ್ 26ರವರೆಗೆ ಒಂದು ತಿಂಗಳ ಕಾಲ ವಕ್ಫ್ ವಿಚಾರ ಸಂಬಂಧಪಟ್ಟಂತ ರೈತರು ನೋಟಿಸ್ ಏನು ಕೊಟ್ಟಿದ್ದಾರೆ, ಅದರ ವಿರುದ್ಧ ಜನಜಾಗೃತಿ ಮತ್ತು ಸರ್ಕಾರಕ್ಕೆ 3 ಬೇಡಿಕೆಗಳನ್ನ, ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು, ರೈತರ ಪಹಣಿಯಲ್ಲಿ ಇರೋದು ರದ್ದಾಗಬೇಕು. ಸೊ ಈ ರೀತಿ ಒಂದು 3 ಬೇಡಿಕೆಗಳನ್ನ ಇಟ್ಕೊಂಡು ನಿರಂತರವಾಗಿ ಒಂದು ತಿಂಗಳ ಕಾಲ ಜನಜಾಗೃತಿ ಇದರಲ್ಲಿ ಕೂಡ ಅಭಿಯಾನವನ್ನ ನಿರ್ಧಾರ ಪ್ರಕಟ ಮಾಡಿದ್ರು. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಪರ್ಯಾಯವಾಗಿ ಯತ್ನಾಳ್ ಅವರು ತಮ್ಮ ಒಂದು ತಂಡದಿಂದ ಪ್ರತ್ಯೇಕವಾಗಿ ಒಂದು ಜನಾಭಿಪ್ರಾಯ, ಒಂದು ಏನು ಹೋರಾಟ ಅಂತ ಪ್ರಕಟ ಮಾಡಿದ್ರು. ಪ್ರತ್ಯೇಕ ವಾರ್ ರೂಮ್ ಕೂಡ, ಅದಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ದಿಷ್ಟ ವಾರ್ ರೂಮ್ ಕೂಡ ಏನು ಒಂದು ನಿರ್ಧಾರ ಪ್ರಕಟ ಮಾಡಿದ್ರು. ಪ್ರಶ್ನೆ ಇರುವಂಥದ್ದು, ಅದು ಹೇಳಿರುವಂಥದ್ದು ಪಕ್ಷದ ಕಚೇರಿಯಲ್ಲ, ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ. ಅಂದ್ರೆ ಎಲ್ಲಿ ಅದು ಪಕ್ಷದ ಅಡಿಯಲ್ಲ ಅಂತ ಕೇಳಿದ್ರೆ, ಹೌದು ಅದು ಪಕ್ಷದ ಸಂಬಂಧಪಟ್ಟಂತೆ ಕೂಡ ನಾವೇನು ಪ್ರತ್ಯೇಕ ಹೋರಾಟ ಮಾಡ್ತಾ ಇಲ್ಲ ಅಂತಂದ್ರು. ಅದು ಪಕ್ಷದ ಕಚೇರಿಯಲ್ಲೆಲ್ಲ ಅವರು ಪ್ರಕಟ ಮಾಡಿದ್ದು. ಇದರ ಅರ್ಥ ಬಿಜೆಪಿಯ ರಾಜ್ಯ ಬಿಜೆಪಿ ನಾಯಕರ ಗಮನಕ್ಕೆ ತರದೆ ಅಥವಾ ಅವರ ಜೊತೆ ಚರ್ಚೆ ಮಾಡದೆ ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ರೆಬಲ್ಸ್ ಟೀಮ್ನಿಂದ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ. ಇದು ಬಿಜೆಪಿ ನಾಯಕರಲ್ಲಿ ಕೂಡ ಸಾಕಷ್ಟು ಗೊಂದಲದ ಜೊತೆಗೆ ಒಂದು ರೀತಿಯಲ್ಲಿ ಇರುಸು ಮುರುಸು ಕೂಡ ಆಗಿರುವಂಥದ್ದು. ವಿಜಯ್, ಈಗ ಈ ಬಿಜೆಪಿಯ ರೆಬಲ್ಸ್ ಸೀಮಿತವಾಗಿ ಈ ಹೋರಾಟಕ್ಕೆ ಹೊರಟಿರೋದು ಬಿಜೆಪಿಗೆ ಸಂದೇಶ ಕೊಡೋದಕ್ಕೋ ಅಥವಾ ಜನರಲ್ ಜಾಗೃತಿ ಮೂಡಿಸೋದಕ್ಕೋ ಅಥವಾ ವಕ್ಫ್ ವಿಚಾರವಾಗಿ ರೈತರಿಗೆ ನ್ಯಾಯ ಕೊಡೋದಕ್ಕೋ ಅಥವಾ ಏನು ಸಂದೇಶ ಕೊಡೋದಕ್ಕೆ ಈ ರೆಬಲ್ಸ್ ಟೀಮ್ ಪ್ರತ್ಯೇಕವಾಗಿ ಈ ಅದಾಲತ್ ಅಥವಾ ಈ ಆಂದೋಲನ ಅಥವಾ ಈ ಹೋರಾಟಕ್ಕೆ ಹೊರಟಿರೋದು ಯಾಕೆ ಅಂತ? ರಂಜಿತ್, ಯತ್ನಾಳ್ ಅವರು ಕಳೆದ 2-3 ವರ್ಷಗಳಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ, ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ನಾಯಕರ ವಿರುದ್ಧ ಅಲ್ಲ, ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಕಳೆದ 2-3 ಅಂದ್ರೆ ಸುಮಾರು 2-3 ವರ್ಷಗಳಿಂದ ಯಡಿಯೂರಪ್ಪ CM ಆದಿಂದ ಹಿಡಿದು ಅದಾದ ನಂತರ ಯಡಿಯೂರಪ್ಪ ಇಳಿದ ನಂತರ ಕೂಡ ಯಡಿಯೂರಪ್ಪ ವಿರುದ್ಧ ನಿರಂತರವಾಗಿ ಅಸಮಾಧಾನ ಹೋರಾಟ ಇಲ್ಲಿಂದ ಶುರುವಾಗಿರ್ಬೋದಾ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ತನ್ನನ್ನ ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ ಅನ್ನೋ ವಿಚಾರದಿಂದ ಶುರುವಾದಂತ ಕಿಡಿ ಅಲ್ವಾ ಇದು? ರಂಜಿತ್, ಅದು ಒಂದು ಕಾರಣ ಇರ್ಬೋದು, ಆದರೆ ಅದೇ ಕಾರಣ ಅಲ್ಲ. ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ನಿರಂತರವಾಗಿ ಒಂದಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ, ವಿಜೇಂದ್ರ ವಿರುದ್ಧ ಬಹಿರಂಗ ಅಸಮಾಧಾನ ಆಗ್ತದೆ. ಅಪ್ಪ ಮಕ್ಕಳ ಪಕ್ಷ ಅಂತ. ಜೊತೆಗೆ ಇಂಟ್ರೆಸ್ಟಿಂಗ್ ಇರುವಂಥದ್ದು, ಯತ್ನಾಳ್ ಇಷ್ಟೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನನಗೆ ಅನ್ಸುವಂಥದ್ದು, ಈಗ ಒಂದು ಉದಾಹರಣೆಗೆ ಇದೇ ಯತ್ನಾಳರವರು ಎಲ್ಲಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಕೂತ್ಕೊಂಡ್ರು, ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೋದ್ರು, ಶೋಭಾ ಕರಂದ್ಲಾಜೆ ಹೋದ್ರು, ತೇಜಸ್ವಿ ಸೂರ್ಯ ಹೋದ್ರು, JPC ಟೀಮ್ ಹೋಗಿ ಕೂತ್ಕೊಳ್ತು. ಅಂದ್ರೆ ಅದು ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವೂ ಕೂಡ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ ಸಂದರ್ಭದಲ್ಲಿ ಕೂಡ ಇವರು ಹೋದ್ರು. ಅಂದ್ರೆ ಇದರ್ಥ ಹೈಕಮಾಂಡ್ ನಿಂದ ಒಂದು ತಂಡ, ಒಂದು ಟೀಮು ಯಡಿಯೂರಪ್ಪ ಯತ್ನಾಳ್ಗೆ ಬೆಂಬಲವಾಗಿ ನಿಂತಿದೆ, ಗಾರ್ಡ್ ಆಗಿ ಮಾಡ್ತಿದೆ ಅಂತ. ಇಲ್ಲಾಂತಂದ್ರೆ ಕ್ರಮ ಕೈಗೊಳ್ಳುವಂಥದ್ದು. ಯಾಕಂದ್ರೆ ಪಕ್ಷಕ್ಕೆ ಇರಿಸು ಮುರ್ಸು ಪ್ರತಿಪಕ್ಷದ, ಈಗ ಬಿಜೆಪಿ ಪ್ರತಿಪಕ್ಷ ಆಗಿದೆ, ರೂಲಿಂಗ್ ಪಾರ್ಟಿ ಇರುವಂತ ಸಂದರ್ಭದಲ್ಲಿ CM ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಯತ್ನಾಳ್ ಅವರು. ಸುಮ್ಮನಾದ್ರು, ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಹೋಗ್ತಾ ಇದ್ದಂದ್ರು, ಆದ್ರೂ ಕೂಡ ಸುಮ್ಮನಾದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಪರ್ಯಾಯ ನಾಯಕತ್ವ, ಅಂದ್ರೆ ಈಗ ವಿಜೇಂದ್ರ ಅವರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಅಥವಾ ವಿಜೇಂದ್ರ ಅವರಿಗೆ ಪರ್ಯಾಯ ನಾಯಕತ್ವ, ಒಂದು ರೀತಿಯಲ್ಲಿ ಪರ್ಯಾಯ ನಾಯಕತ್ವ ಅನ್ನೋದಕ್ಕಿಂತ ಒಂದು ಅವರ ಒಂದು ಓಟಕ್ಕೆ ಬ್ರೇಕ್ ಹಾಕುವಂಥದ್ದು, ಅಥವಾ ವಿಜೇಂದ್ರ ಒಂದು ಸಂದೇಶ ಕೊಡ ನಿಟ್ಟಿನಲ್ಲಿ ಯತ್ನಾಳ್ ಟೀಮನ್ನು ಬಿಜೆಪಿ ಹೈಕಮಾಂಡ್ ಒಂದು ಬಣ ಬೆಂಬಲಿಸ್ತಾ ಇದೆಯಾ ಅಥವಾ ಬೆಳೆಸ್ತಾ ಇದೆಯಾ ಅನ್ನುವಂಥ ಅನುಮಾನ ಇರುವಂಥದ್ದು. ಆ ಅನುಮಾನಕ್ಕೆ
ಪುಷ್ಟಿ ಕೊಡುವಂಥದ್ದು. ಯತ್ನಾಳ್ ಯಾವಾಗ ವಿಜೇಂದ್ರ ವಿರುದ್ಧ ಸಿಡಿದೇಳ್ತಾರೆ, ಯಾವಾಗ ಯತ್ನಾಳು ಬಿಜೆಪಿಗೆ ರಾಜ್ಯ ಬಿಜೆಪಿಗೆ ಇರಿಸು ಮುರಿಸುವಾದಂಥ ನಿರ್ಧಾರಗಳನ್ನು ಕೈಗೊಂಡ್ರು ಕೂಡ, ಇವಾಗ ಈ ರೀತಿ ಹೇಳಿಕೆಗಳು ಅಥವಾ ಈ ರೀತಿ ಪಾದಯಾತ್ರೆ ಅಥವಾ ಈ ರೀತಿ ಹೋರಾಟ ಇವೆಲ್ಲವೂ ಕೈಗೊಂಡ್ರು ಕೂಡ ಹೈಕಮಾಂಡ್ ಸುಮ್ಮನೆ ಇದ್ದೆ ಅಂತಂದ್ರೆ ಅರ್ಥ ಎಲ್ಲೋ ಒಂದು ಕಡೆ ಒಂದು ಬೆಂಬಲ ಇದೆ. ವಿಜೇಂದ್ರ ಕೂಡ ಒಂದು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನದ ಭಾಗವಾಗಿ ಯತ್ನಾಳ್ ಟೀಮ್ ಬಳಸ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿದೆ. ವಿಜಯ್, ಇದನ್ನು ಹೀಗೆ ಹೇಳ್ಬೋದೇನೋ, ಈ ಹೈಕಮಾಂಡ್ ಮಗುವನ್ನು ಚೂಟಿ ತೊಟ್ಟಿಲನ್ನು ತೂಗ್ತಾ ಇದೆ ಅಂತೇಳಿ ಅನ್ಸುತ್ತೆ ಯತ್ನಾಳ್ ಅವ್ರ ವಿಚಾರದಲ್ಲಿ. ಖಂಡಿತವಾಗ್ಲೂ ಕೂಡ ಈಗ ಕಳೆದ 2-3 ತಿಂಗಳಿಂದ RSS ಇಲ್ಲೇ ಸದಾಶಿವನಗರದಲ್ಲಿ RSS ನಾಯಕರ ಸಭೆ ನಡೆಸಿತು. ಸುಮಾರು ಒಂದು 33 ಜನ ನಾಯಕರಿದ್ದರು. ಅದರಲ್ಲಿ ಅಶೋಕ್ ಇದ್ರು, ವಿಜೇಂದ್ರ ಇದ್ರು. ಅಂದರೆ ವಿಜೇಂದ್ರ ಸಂಬಂಧಪಟ್ಟಂತೆ ಸಭೆ, ವಿಜೇಂದ್ರ ಮತ್ತು ಯತ್ನಾಳ್ ಸಂಬಂಧಪಟ್ಟಂತೆ ಏನು ಇರಿಸು ಮುರ್ಸಾಗಿತ್ತು, ಗೊಂದಲ ಆಗಿತ್ತು ಮತ್ತು ಬಹಿರಂಗವಾಗಿ ಅಸಮಾಧಾನ ಆಗಿತ್ತು, ಅದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಕೂಡ 33 ನಾಯಕರ ಸಭೆ ನಡೆಸಿತು. ಆ ಸಭೆ ಏನಾಯ್ತು ಅಂದರೆ ಇನ್ನು ಮುಂದೆ ಯಾವುದು ಕೂಡ ಬಹಿರಂಗ ಅಸಮಾಧಾನ ಬರಲ್ಲ ಅಂತ ಆ ರೀತಿ RSS ನಾಯಕರು ಎಂಟೈರ್ ಸಭೆ ನಡೆಸಿದ್ರು. ಸಭೆಯಲ್ಲಿ ವಿಜೇಂದ್ರ ಪರವಾಗಿ 4-5 ಜನ ಬಿಟ್ಟರು ಉಳಿದವರು ಯಾರು ಕೂಡ ಅವರು ಪರವಾಗಿ ಮಾತಾಡಲಿಲ್ಲ. ಅದಾದ ನಂತರ ಸಭೆ ನಂತರ RSS ಏನು ಮಾಡ್ತು ಅಥವಾ ಅದಕ್ಕೇನು ಕಡಿವಾಣ ಹಾಕಲಿಲ್ಲ ಯತ್ನಾಳ್ ಅವರ ಒಂದು ಹೇಳಿಕೆಗಳಿಗೆ ಅದು ಕಂಟಿನ್ಯೂ ನಡ್ಕೊಂಡು ಹೋಯ್ತು. ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಈಗ ಸದ್ಯದ ಮಟ್ಟಿಗೆ, ಈಗ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಈಗ ಪ್ರತ್ಯೇಕ ನಾನೊಂದು ಏನು ಯಾತ್ರೆ ಏನು ಅಭಿಯಾನ ಶುರು ಮಾಡ್ತೀನಿ, ಹೋರಾಟ ಮಾಡ್ತೀನಿ 1 ತಿಂಗಳ ಕಾಲ ಅಂತ. ಇದರ ಬೆನ್ನಲ್ಲಿ ಈಗ ವಿಜೇಂದ್ರ ಎಚ್ಚೆತ್ಕೊಂಡಿದ್ದಾರೆ. ವಿಜೇಂದ್ರ ಈಗ ಬೆಳಗ್ಗೆ ಆಗಿರುವಂಥದ್ದು, ಬೆಳಗ್ಗೆ 11-12 ಗಂಟೆಗೆ ನಿರ್ಧಾರವನ್ನು ಪ್ರಕಟ ಮಾಡಿದ್ರು ಯತ್ನಾಳು. ನಾವು 10-12 ಜನ ಟೀಮ್, ಅದರಲ್ಲಿ ಕುಮಾರ್ ಬಂಗಾರಪೇಟರ್, ಅರವಿಂದ್ ಲಿಂಬಾವಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಇದೆಲ್ಲರೂ ಕೂಡ ಸೇರಿ ಇಡೀ ರಾಜ್ಯಾದ್ಯಂತ 1 ತಿಂಗಳ ಕಾಲ ಹೋರಾಟ ನಾವು ಅಂತ ಹೇಳಿದ್ರು. ರೆಬಲ್ಸ್. ಅದಾದ ಬೆನ್ನಲ್ಲೇ ವಿಜೇಂದ್ರ ಅವರು ಈಗ ನಿರ್ಧಾರವನ್ನ ಮಾಡಿದ್ರು. ಅಂದ್ರೆ ಪಕ್ಷದಿಂದ ಅಧಿಕೃತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಕ್ಷದಿಂದ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಏನಕ್ಕೆ? ನಮ್ಮ ಭೂಮಿ ನಮ್ಮ ಹೋರಾಟ ಅಂತ. ಇದೇ ವಕ್ಫ್ ವಿಚಾರ ಯಾವ ಯತ್ನಾಳ್ ಅವರು ಏನು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಇಡೀ ರಾಜ್ಯದ 1 ತಿಂಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ, ಅದೇ ಹೋರಾಟ ರೂಪುರೇಷೆಯನ್ನ 3 ತಂಡಗಳಲ್ಲಿ ವಿಜೇಂದ್ರ, ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ 3 ತಂಡ ರಚನೆ ಮಾಡಿದ್ದಾರೆ. ರಚನೆ ಮಾಡುವ ಮೂಲಕ ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ 3 ತಂಡಗಳಲ್ಲೂ ಕೂಡ ರೆಬಲ್ಸ್ ಎಷ್ಟು ಜನ ಅಷ್ಟು ಜನಕ್ಕೆ ಸ್ಥಾನ ಕೊಟ್ಟಿದ್ದಾರೆ. ವಿಜೇಂದ್ರ ಅವ್ರ ತಂಡದಲ್ಲಿ ಜಾರಕಿಹೊಳಿ ಇದ್ದಾರೆ, ಅಶೋಕ್ ಅವ್ರ ತಂಡದಲ್ಲಿ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇರ್ತಾರೆ. ಯಾರು ರೆಬಲ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ನಾವು ವಕ್ಫ್ ಹೋರಾಟ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಅಧಿಕೃತವಾಗಿ ತಂಡ ರಚನೆ ಆಗಿದೆ, ಅದರಲ್ಲೂ ಕೂಡ ಇವ್ರ ಸ್ಥಾನ ಅಂದರೆ ಅದರಲ್ಲೂ ಕೂಡ ಇವರು ಆ ತಂಡದಲ್ಲಿ ಇರುವಂಥದ್ದು. ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ತಿಕ್ಕಾಟ ಉದ್ಭವ ಆಗಿರುವಂಥದ್ದು, ಬಿಜೆಪಿ ಪಕ್ಷಕ್ಕೆ ಈಗ ಒಂದು ಇರುಸು ಮುರುಸು ಆಗುವಂಥ ಪರಿಸ್ಥಿತಿ ಬಂದಿರೋದು ಯಾಕೆ ಅಂತಂದ್ರೆ ಈಗ ವಿಜೇಂದ್ರ ಅಧಿಕೃತವಾಗಿ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ವತಿಯಿಂದ 3 ತಂಡ ರಚನೆ ಮಾಡಿದ್ದಾರೆ. ಈಗ ರೆಬಲ್ಸ್ಗೂ ಕೂಡ ಸ್ಥಾನ ಕೊಟ್ಟಿದ್ದಾರೆ, ಅವರು ಕೂಡ ಇರುವಂಥದ್ದು. ಹಾಗಾದ್ರೆ ರೆಬಲ್ಸ್ ಈ ತಂಡದಲ್ಲಿ ಹೋಗ್ತಾರಾ? ಪಕ್ಷದ ವತಿಯಿಂದ ಮಾಡಿರುವಂಥ ತಂಡದಲ್ಲಿ ಇಲ್ಲ ಅಂತಂದ್ರೆ ಪ್ರತ್ಯೇಕವಾಗಿ ಈಗ ಏನು ಹೋರಾಟ ರೂಪ ಘೋಷಣೆ ಮಾಡಿದರೆ ಅದರಲ್ಲಿ ಹೋಗ್ತಾರ? ಒಂದು ವೇಳೆ ರೆಬಲ್ಸ್ ಏನಾದರೂ ಕೂಡ ಆ ಪ್ರತ್ಯೇಕ ತಂಡದಲ್ಲಿ ಹೋದ್ರೆ ಬಿಜೆಪಿ ಪಕ್ಷಕ್ಕೆ ವಿಜೇಂದ್ರಗೆ ನೇರವಾಗಿ ಸೆಡ್ ಹೊಡೆದಂತ, ನಾವು ನಿಮ್ಮ ತಂಡದಲ್ಲಿ ಬರೋದಿಲ್ಲ ಅನ್ನೋ ಮೂಲಕ ಬಹಿರಂಗವಾಗಿ ಈಗ ಸೆಡ್ ಹೊಡೆದಿರುವಂಥದ್ದು. ಅದು ಇರುಸುಮುರುಸು ಆಗುವಂಥದ್ದು ಪಕ್ಷದ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಸ್ತ್ರ. ನಿಮ್ಮಲ್ಲೇ ಕೂಡ ಒಡಕಿದೆ, ನಿಮ್ಮಲ್ಲಿ ಈ ವಿಚಾರದಲ್ಲಿ ದ್ವಂದ್ವ ಇದೆ ಅನ್ನೋದು. ಒಂದು ವೇಳೆ ಏನಾದರೂ ಕೂಡ ವಿಜೇಂದ್ರ ರಚನೆ ಮಾಡಿದ ತಂಡದಲ್ಲಿ ಇವ್ರು ರೆಬಲ್ಸ್ ಎಲ್ಲ ಕೂಡ ಹೋದ್ರೆ ರೆಬಲ್ಸ್ ಆಟಕ್ಕೆ ಕಂಟ್ರೋಲ್ ಹಾಕಿದ್ರು ವಿಜೇಂದ್ರ ಅನ್ನೋದು ಬರುತ್ತೆ. ಆದರೆ ಅವ್ರು ಹೋಗೋ ಸಾಧ್ಯತೆ ನನಗೇನು ಕಡಿಮೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಯತ್ನಾಳ್ ಅವರ ಬಂಡಾಯ ಅಥವಾ ರೆಬಲ್ಸ್ಗಳ ಬಂಡಾಯ, ಯತ್ನಾಳ್ ಅನ್ನೋದಕ್ಕಿಂತ ಯತ್ನಾಳ್ ಜೊತೆಲಿ ಕೂರಿಸ್ಕೊಂಡಿರೋದು ಎಲ್ಲ ಸೇರಿ ರೆಬಲ್ಸ್ಗಳ ಬಂಡಾಯ ಏನಿದೆ ಅದು ಪ್ಯಾಚಪ್ ಆಗುವಂತ ಲಕ್ಷಣಗಳು ನನಗೇನೋ ಕಾಣಿಸ್ತಾ ಇದೆ. ಕರೆಕ್ಟ್ ವಿಜಯ್, ನೀವು ಹೇಳ್ತಾ ಇದ್ರಿ ಈ ಒಂದು ಟೀಮ್ ರೆಡಿ ಮಾಡೋದಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳಿ, ಸತ್ಯಶೋಧನಾ ಸಮಿತಿಯಲ್ಲಿ ಯತ್ನಾಳ್ ಅವರನ್ನ ಮತ್ತೆ ರಮೇಶ್ ಜಿಗಜಿಣಗಿ ಅವರನ್ನ ಮಾನ್ಯ ಸಂಸದರನ್ನ ಹೊರಗಿಟ್ಟು ಇವರೊಂದು ತಂಡವನ್ನು ಮಾಡ್ತಾರೆ. ಆಗ್ಲೂ ಕೂಡ ಯತ್ನಾಳ್ ಅವರು ಹೇಳ್ತಾರೆ, ಹೋರಾಟವನ್ನು ಶುರು ಮಾಡಿದ್ದೆ ನಾನು, ಆದರೆ ಸತ್ಯಶೋಧನಾ ಸಮಿತಿಯಲ್ಲಿ ನಾನೇ ಇಲ್ಲ ಅಂತ ಹೇಳ್ತಾರೆ, ಸಂಸದರನ್ನು ಸೇರಿಸಿಲ್ಲ ಅಂತ ಹೇಳ್ತಾರೆ. ಆಗಲೂ ಕೂಡ ಇರುಸುಮುರುಸಾಗಿತ್ತು. ಆನಂತರ ಮತ್ತೆ ಅವ್ರ ಹೆಸರನ್ನು ಸೇರ್ತಾರೆ. ಆದರೆ ಆ ಟೀಮ್ನಲ್ಲಿ ಸತ್ಯಶೋಧನೆಗೆ ನಾನೇ ಇದ್ದೆ, ಆಗ ಅವ್ರು ಬರೋದಿಲ್ಲ, ಯತ್ನಾಳ್ ಬರೋದಿಲ್ಲ, ರಮೇಶ್ ಜಿಗಜಿಣಗಿ ಅವರು ಬರೋದಿಲ್ಲ. ಅಂಥದ್ದೇ ಸನ್ನಿವೇಶ ಸಂದರ್ಭ ಈಗ ಮತ್ತೆ ಸೃಷ್ಟಿಯಾಗಿದೆ. ಖಂಡಿತವಾಗ್ಲೂ ಹೋಗ್ತಾರಾ ಹೋಗಲ್ವಾ ಅನ್ನೋದು ಹೀಗಿರುತ್ತೆ. ಆಗ ಅಂದರೆ ಏನು ಸತೀಶ್ ಸಮಿತಿಯಲ್ಲಿ ಒಂದು ರೀತಿಯಲ್ಲಿ ನಂತರ ಹೆಸರನ್ನ ಕೈ ಬಿಟ್ಟು ನಂತರ ಸೇರಿಸುವಂಥ ಬಲವಂತಕ್ಕೆ ಒಂದು ರೀತಿಯಲ್ಲಿ ಮದುವೆ ಮಾಡಿದ ರೀತಿಯಲ್ಲಿ ಇತ್ತು. ಅದಾದ ನಂತರ ಅದು ಒಂಥರ ಗೊಂದಲ ಕೂಡ ಉಂಟಾಯಿತು. ಈಗ ನನಗೆ ಬಂದಿದ್ದ ಮಾಹಿತಿ ಅಥವಾ ನನಗೆ ಅನಲೈಸ್ ಮಾಡೋ ಪ್ರಕಾರ
ಪ್ರತ್ಯೇಕವಾಗಿ ತಂಡ ಹೋದ್ರೆ ಎಲ್ಲೊಂದ್ ಕಡೆ ರೆಬಲ್ಸ್ನ ಒಂದು ಬಲ ಅಥವಾ ರೆಬಲ್ಸ್ನ ನಡೆ ಏನಿದೆ ಅದು ವಿಜೇಂದ್ರಗೆ ಚೆಕ್ಮೇಟ್ ಕೊಟ್ಟ ರೀತಿಯಲ್ಲಿ ಅದೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗುತ್ತೆ. ಜೊತೆಗೆ ಅದು ಪಕ್ಷಕ್ಕೆ ಅನ್ನೋದಕ್ಕಿಂತ ವಿಜೇಂದ್ರ ಕೂಡ ಒಂದು ರೀತಿಯಲ್ಲಿ ಅದು ಚೆಕ್ಮೆಟ್ ಜಾಸ್ತಿ ಆಗುತ್ತೆ ಅನ್ನೋದು ಆತಂಕ ಇದೆ. ಆ ಕಾರಣಕ್ಕೋಸ್ಕರ ಈಗ 3 ತಂಡ ರಚನೆ ಮಾಡಿರುವಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಈಗ ಹೈಕಮಾಂಡ್ ಏನ್ ಮಾಡುತ್ತೆ ತೀರ್ಮಾನ ಅನ್ನೋದು. ಈಗ ತಂಡ ರಚನೆ ಮಾಡಿ ಇವರು ಖಂಡಿತವಾಗ್ಲೂ ರಂಜಿತ್ 100% ವಿಜೇಂದ್ರಗೆ ಏನು ಯತ್ನಾಳ್ ಅಂಡ್ ರೆಬಲ್ಸ್ ಟೀಮು ಪ್ರತ್ಯೇಕವಾಗಿ ಈ ಒಂದು ಹೋರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಅದು ವಿಜೇಂದ್ರವನ್ನು ಓವರ್ಟೇಕ್ ಮಾಡಿದ ರೀತಿಯಲ್ಲಿ ಕೂಡ ಆಗುತ್ತೆ. ಇದಕ್ಕೀಗ ತಂಡದಲ್ಲಿ ರಚನೆ ಮಾಡಿರುತ್ತದೆ. ಈಗ ಹೈಕಮಾಂಡ್ಗೆ ವಿಜೇಂದ್ರ, ನನಗನ್ಸಿದ ಮಟ್ಟಿಗೆ ಹೈಕಮಾಂಡ್ಗೆ ವಿಜೇಂದ್ರ ಅವರು ರೆಬಲ್ಸ್ ಟೀಮ್ಗೆ ಒಂದು ತಡೆ ಹಾಕುವಂಥ ಪ್ರಯತ್ನ ಮಾಡ್ಬೋದು. ಹೇಗೆ ಅಂತಂದರೆ, ನೋಡಿ ಈಗ ನನ್ನ ಕೇಳ್ದಿರಾ ಅಥವಾ ಪಕ್ಷವನ್ನ ಕೇಳ್ದಿರಾ, ಪಕ್ಷದ ವೇದಿಕೆಯಲ್ಲಿ ಅಲ್ಲದೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಇರುಸು ಮುರುಸು ಆಗುತ್ತೆ. ಸದನ ಬೇರೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಂಡ ರಚನೆ ಮಾಡಿದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ನೀವು ಹೈಕಮಾಂಡು ರೆಬಲ್ಸ್ಗೆ ಹೇಳಿ, ವಿಜೇಂದ್ರಗೆ ಹೇಳ್ಬಿಟ್ಟು ಯತ್ನಾಳ್ಗೆ ಹೇಳ್ಬಿಟ್ಟು ಕಡಿವಾಣ ಹಾಕಿ ಅಂತ ಈಗ ವಿಜೇಂದ್ರ ಅವರು ಹೈಕಮಾಂಡ್ಗೆ ಹೇಳ್ಬೋದು. ಈಗ ಹೈಕಮಾಂಡು ಇರುವಂಥದ್ದು ಈಗ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು, ಸಂದಿಗ್ಧ ಪರಿಸ್ಥಿತಿ ಸಿಲುಕಿರುವಂಥದ್ದು ಈಗ ಹೈಕಮಾಂಡ್ ನಾಯಕರು. ಈಗ ಯತ್ನಾಳ್ ಅಂಡ್ ಟೀಮ್ಗೆ ಮನವೊಲಿಸ್ತಾರ, ಹೌದು ಈಗ ಪಕ್ಷದ ವತಿಯಿಂದ ಆಗಿದೆ ನೀವು ಅವ್ರ ಜೊತೆ ಹೋಗಿ ಅಂತ ಮನವೊಲಿಸ್ತಾರ ಅನ್ನೋಂಥದ್ದು. ಆ ಹೈಕಮಾಂಡ್ ಮನವೊಲಿಕೆಗೆ ಯತ್ನಾಳು ಬಗ್ತಾರ ಅನ್ನೋಂಥದ್ದು. ನನಗನ್ಸಿದ ಮಟ್ಟಿಗೆ ಈಗ ಯತ್ನಾಳು ಒಂದು ಹೆಜ್ಜೆ 2 ಹೆಜ್ಜೆ ಮುಂದೆಟ್ಟಿರ್ತದೆ. ಅಂದರೆ ಪಕ್ಷದ ವಿರುದ್ಧ ಅಲ್ಲ, ವಿಜೇಂದ್ರ ವಿರುದ್ಧ ಸಾಕಷ್ಟು ಹೆಜ್ಜೆ ಮುಂದಿಟ್ಟಿರುವಂಥದ್ದು. ಈಗ ವಿಜೇಂದ್ರ ಇವ್ರು ಹೇಳಿದ ತಕ್ಷಣ ಅವ್ರು ವಾಪಸ್ ಬಂದು ತಂಡಕ್ಕೆ ಸೇರೋದಿಲ್ಲ. ಪ್ರತ್ಯೇಕವಾಗಿ ಈ ವಕ್ಫ್ ಹೋರಾಟ ಸಂಬಂಧಪಟ್ಟಂತೆ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ. ನೋಡ್ಬೇಕು ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥ. ಕರೆಕ್ಟ್, ನೀವು ಹೇಳ್ದಂಗೆ ಇದು ವಿಜೇಂದ್ರ ಅವ್ರಿಗೆ ಕ್ರೆಡಿಟ್ ಹೋಗುತ್ತಾ ವಕ್ಫ್ ವಿಚಾರವಾಗಿ, ಅಂದರೆ ಪಕ್ಷಕ್ಕೆ ಕ್ರೆಡಿಟ್ ಹೋಗುತ್ತಾ ಅಥವಾ ಯತ್ನಾಳ್ ಆ್ಯಂಡ್ ಟೀಮ್ಗೆ ಕ್ರೆಡಿಟ್ ಹೋಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಈಗ ಪಕ್ಷದಿಂದಲೇ ಕಮಿಟಿ ಮಾಡಿದ್ದಾರೆ, ಟೀಮ್ ಮಾಡಿದ್ದಾರೆ, ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಓಕೆ, ಈ ಯಾರ್ಯಾರು ರೆಬಲ್ಗಳಿದ್ದಾರೆ, ಆ ರೆಬಲ್ಗಳು ಎಲ್ಲರೂ ಕೂಡ ವಿಜೇಂದ್ರ ಮೇಲಿನ ಅಸಮಾಧಾನದಿಂದ ಯತ್ನಾಳ್ ಅವರ ಜೊತೆಗಿದ್ದಾರೋ ಅಥವಾ ಪಕ್ಷದ ಮೇಲಿನ ಅಸಮಾಧಾನದಿಂದ ಯತ್ನಾಳ್ ಜೊತೆಯಲ್ಲಿ ಪ್ರತ್ಯೇಕವಾಗಿ ಅವ್ರು ಸೇರಿದ್ದಾರೋ, ಹೇಗೆ ವಿಜಯ್, ತಾವು ಅದನ್ನ ಹೇಗೆ ನೋಡ್ತೀರಿ? ರಂಜಿತ್, ಈಗ ಯತ್ನಾಳ್ ಜೊತೆ ಸೇರಿರುವಂಥದ್ದು ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ಇರೋಲ್ಲ. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ರಮೇಶ್ ಜಾರಕಿಹೊಳಿ ಒಂದಷ್ಟು ಕಾರಣಗಳಿಗೋಸ್ಕರ ಯಾವಾಗ ಸಚಿವ ಸ್ಥಾನ ಕಳೆದುಕೊಂಡ್ರು ಆಗ್ಲಿಂದಲೂ ಕೂಡ ಅವರು ಯಡಿಯೂರಪ್ಪ ಮತ್ತು ಅದರಲ್ಲಿ ವಿಶೇಷ ವಿಜೇಂದ್ರ ವಿರುದ್ಧ ಅಸಮಾಧಾನ ಇರುವಂಥದ್ದು. ತೆರೆಮರೆಯಲ್ಲಿ ಮಸಲತ್ ಮಾಡ್ತಾನೆ ಇದ್ರು. ಅದು ಒಂದಷ್ಟು ಕಾರಣಕ್ಕೋಸ್ಕರ ಅವರು ಏನು ಅವ್ರ ವಿರುದ್ಧ ಅಸಮಾಧಾನ ಇರುವಂಥದ್ದು. ವಿಜೇಂದ್ರ ವಿರುದ್ಧ ಅಸಮಾಧಾನ ಹಿನ್ನೆಲೆಯಲ್ಲಿ ಹೇಳ್ತಾರಲ್ವಾ, ಈ ಶತ್ರು ಮಿತ್ರ ಆದ್ರು ಅನ್ನೋದು. ಇಲ್ಲಿ ಶತ್ರುಗಳು ಅಂತಲ್ಲ, ಟಾರ್ಗೆಟ್ ಇರುವಂಥದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪ, ಯತ್ನಾಳ್ಗೆ ಇರುವಂಥದ್ದು. ಅವರು ಅಪ್ಪ ಮಕ್ಕಳ ಪಕ್ಷ, ಅವ್ರಿಗೆ ಯಾಕೆ ಅಧಿಕಾರ ಕೊಡ್ಬೇಕು, ಅವ್ರಿಗೆ ಯಾಕೆ ಪಕ್ಷದ ಚುಕ್ಕಾಣಿ ಕೊಡ್ಬೇಕಂತ. ಅದೇ ಸೇಮ್ ಟೈಮು ರಮೇಶ್ ಜಾರಕಿಹೊಳಿಗೆ ವಿಜೇಂದ್ರ ವಿರುದ್ಧ ಅಸಮಾಧಾನ ಇರುವಂಥದ್ದು. ಸೊ ಈಗ ವಿಜೇಂದ್ರ ವಿರುದ್ಧ ಯಾರು ಯತ್ನಾಳ್ ತಿರುಗಿಬಿದ್ದಿದ್ದಾರೆ, ಆ ತಂಡಕ್ಕೆ ಈಗ ರಮೇಶ್ ಜಾರಕಿಹೊಳಿ ಸೇರ್ಕೊಂಡಿದ್ದಾರೆ. ಅಂದ್ರೆ ಅವ್ರದ್ದು ಕೂಡ ಟಾರ್ಗೆಟ್ ಇರುವಂಥದ್ದು ವಿಜೇಂದ್ರ. ಮತ್ತೆ ಕುಮಾರ್ ಬಂಗಾರಪ್ಪ. ಸೊ ಅದೇ ರೀತಿ ಈಗ ಅರವಿಂದ್ ಲಿಂಬಾವಳಿ ಕೂಡ ಇಲ್ಲಿ ಟಿಕೆಟ್ ಕೊಡಿಸ್ಬೋದಾಗಿತ್ತು ನನಗೆ. ಇದನ್ನ ಎಲ್ಲೊಂದು ಕಡೆ ನನ್ನ ರೀತಿಯಲ್ಲಿ ಕೂಡ ನನಗೆ ನಿರೀಕ್ಷೆ ರೀತಿಯಲ್ಲಿ ಕೂಡ ಯಡಿಯೂರಪ್ಪ ಮತ್ತು ಅವ್ರ ಟೀಮು ಅಂದರೆ ವಿಜೇಂದ್ರ ಸಪೋರ್ಟ್ ಮಾಡಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈ ರೆಬಲ್ಸ್ ಎಲ್ಲ ಟೀಮ್ ಇರುವಂಥದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ವಿರುದ್ಧದ ಅಸಮಾಧಾನದ ಭಾಗವಾಗಿ ಯತ್ನಾಳ್ ಜೊತೆ ಸೇರಿರುವಂಥದ್ದು. ಮತ್ತೆ ಒಂದು ಈಗ ಹೈಕಮಾಂಡು ವಿಜೇಂದ್ರನ್ ಬಿಟ್ಟು ಸಂಪೂರ್ಣವಾಗಿ ಯತ್ನಾಳ್ಗೆ ಮಣೆ ಹಾಕ್ತಾರಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಜಾತಿ ಲೆಕ್ಕಾಚಾರ, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿರ್ಬೋದು ಅಥವಾ ಸಂಬಂಧಪಟ್ಟಂತೆ ಒಂದಷ್ಟು ವೋಟ್ ಬ್ಯಾಂಕು ಇವೆಲ್ಲವೂ ಕೂಡ ನೋಡೋದಾದ್ರೆ ಮೈನಸ್ ಯಡಿಯೂರಪ್ಪ ಮತ್ತು ಮೈನಸ್ ವಿಜೇಂದ್ರ, ಅಂದ್ರೆ ವಿಜೇಂದ್ರ ಮತ್ತು ಯಡಿಯೂರಪ್ಪವನ್ನು ಹೊರತುಪಡಿಸಿ ಇವ್ರ ಪಕ್ಷವನ್ನು ಊಹಿಸ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಹೊಡೆತ ಬಿದ್ದಿದೆ. ವಿಜೇಂದ್ರ ಮತ್ತು ಯಡಿಯೂರಪ್ಪನ್ನು ಹೊರಗಿಟ್ಟು ನಡೆಸಿದಂತ ಚುನಾವಣೆ ಸಂದರ್ಭದಲ್ಲಿ ಅಥವಾ ಆದ ಸಂದರ್ಭದಲ್ಲಿ ಹೊಡೆತ ಕೂಡ ಬಿದ್ದಿರುವಂತ ಕೂಡ ನೋಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಿಡೋಕ್ಕಾಗೋದಿಲ್ಲ. ಅದೇ ರೀತಿ ಅವರಿಗೆ ಒಂದು ರೀತಿಯಲ್ಲಿ ಈ ಮೂಗುದಾರ ಅಂತಾರಲ್ವಾ, ಎಕ್ಸಾಕ್ಟ್ ಆಗಿ ಆ ಮೂಗುದಾರ ಹಾಕುವ ನಿಟ್ಟಿನಲ್ಲಿ ಯತ್ನಾಳ್ ಟೀಮನ್ನ ಪ್ರತ್ಯೇಕವಾಗಿ ಹೈಕಮಾಂಡ್ ಸಪೋರ್ಟ್ ಇಂದ ಕೂಡ ಅವ್ರನ್ನ ಈ ರೀತಿ ಒಂದು ಆಡಿಸ್ತಾ ಇದಾರ ಅನ್ನುವಂಥ ಅನುಮಾನಗಳು, ಚರ್ಚೆಗಳು ಪಕ್ಷದಲ್ಲಿ ಇರುವಂಥದ್ದು. ರಂಜಿತ್, ಅಲ್ಲ, ಇದು ಈಗ ಹಿಂಗೆ ಕಂಟಿನ್ಯೂ ಆದರೆ ಪಕ್ಷಕ್ಕಂತೂ ಡ್ಯಾಮೇಜ್ ಆಗುತ್ತೆ. ಪ್ರತಿಪಕ್ಷಗಳ ಈ ಆಟಾಟೋಪವನ್ನು ಆಡಳಿತ ಪಕ್ಷ ಕಾಂಗ್ರೆಸ್ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದೆ.
ಈಗ ಕಾಂಗ್ರೆಸ್ಸನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ. ಹಿಂಗಿರುವಾಗ BJPಯ ಒಳಗಿರುವಂಥ ಈ ಹುಳುಕನ್ನು ಅವರು ಕೆದಕಿ ಹೊರಗಡೆ ತಗೊಂಡು ಬಂದು BJPಗೆ ಮುಜುಗರ ಅಲ್ವಾ ಇದು? ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ ಇದು? ರಂಜಿತ್, ಒಂದೊಂದು ಸತ್ಯ. ಈಗ ಒಂದು 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 ಚರ್ಚೆಯ ಭಾಗವಾಗಿ ನೋಡೋದಾದ್ರೆ ಅಥವಾ ಒಂದು ಪ್ರಾಕ್ಟಿಕಲ್ ನೋಡೋದಾದ್ರೆ, ಹೌದು, ಈಗ ವಿಜೇಂದ್ರ ನಾಯಕತ್ವ ಬೇಡ ಅಂತ ಯತ್ನಾಳ್ ಟೀಮ್ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಯಾರಿಗೆ ನಾಯಕತ್ವ ಕೊಡಬೇಕು? ಪಕ್ಷವನ್ನು ಮುನ್ನಡೆಸೋದಕ್ಕೆ, ಸಮರ್ಥವಾಗಿ ಮುನ್ನಡೆಸೋದಕ್ಕೆ, ಅಥವಾ ಒಂದು ನಾನಾ ರೀತಿಯಲ್ಲಿ ಜಾತಿ ಲೆಕ್ಕಾಚಾರ ಇರ್ಬೋದು, ಸಂಘಟನೆ ವಿಚಾರ ಇರ್ಬೋದು, ಅಥವಾ ಚುನಾವಣೆ ನಡೆಸಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೂಡ ತಿಳ್ಕೊಳ್ಳಿ, ಎಲ್ಲಾ ರೀತಿಯಲ್ಲೂ ಕೂಡ ಸಂಪನ್ಮೂಲ ಕ್ರೋಢೀಕರಣ ಇವೆಲ್ಲವೂ ಕೂಡ ನಿಟ್ಟಿನ ನೋಡೋದಾದ್ರೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ KJP ಕಟ್ಟಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಅದ್ರಲ್ಲಿ ಸಕ್ಸಸ್ ಆಗಿಲ್ಲದೆ ಇರ್ಬೋದು ಅಥವಾ ಸಕ್ಸಸ್ ಆಗಿಲ್ಲ, ಆದ್ರೆ ಹೊಡೆತಂತೂ ಬಿದ್ದಿರಂತೂ BJP ಹೊಡೆತ ಬಿತ್ತು. ಮತ್ತೆ ಕಳೆದ ಬಸವರಾಜ ಬೊಮ್ಮಾಯಿ ಅವರನ್ನ CM ಮಾಡಿದ್ರು, ಅದಾದ ನಂತರ ಅವರ CM ಆಗಿದ್ರು, ಅವರ ನಾಯಕತ್ವದಲ್ಲಿ ಕೂಡ ಚುನಾವಣೆಗೆ ಹೋಗಿರುವಂತದ್ದು BJP ಮೈನಸ್ ಆಯ್ತು. ಸೊ ಈಗ ಲೋಕಸಭಾ ಚುನಾವಣೆ ನಡೆದಿರುವಂತದ್ದು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಆದ ನಂತರ. ಸೊ ಈಗ ಹಾಗಾದ್ರೆ ಯಾರು ಕೊಡಬೇಕು? ಹಾಗಾದ್ರೆ ಯತ್ನಾಳ್ ಹೇಳ್ತಾ ಇದ್ರೆ ಅಥವಾ ರಮೇಶ್ ಜಾರಕಿಹೊಳಿ ಇವ್ರಿಗೆ ನಾಯಕತ್ವ ಕೊಟ್ಬಿಟ್ಟು ಪಕ್ಷ ನಡೆಸಕ್ಕಾಗುತ್ತಾ? ಇದು ಕೂಡ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಕೂಡ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಈಗ ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕಿರುವಂಥದ್ದು. ಈಗ ಅವರು ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆಯಲ್ಲಿ ಕೂಡ ತುಂಬಾ ಬಿಸಿ ಇರುವಂಥದ್ದು. ಅಂದ್ರೆ ಈ ರಾಜ್ಯ BJP ನಡೆತಿರುವಂಥ ಈ ಬೆಳವಣಿಗೆಗಳಿಗೆ ಈಗ ಅದ್ರ ಮಟ್ಟಿಗೆ ಅಲ್ಲಿಗೆ ಹೋಗಿ ಚರ್ಚೆ ಮಾಡಿ ಸಾಲ್ವ್ ಮಾಡುವಂತ ಪರಿಸ್ಥಿತಿಯಲ್ಲಿ ರಾಜ್ಯ BJP ನಾಯಕರು ಇಲ್ಲ, ಅದನ್ನ ಕೇಳಿಸ್ಕೊಂಡು ಸಾಲ್ವ್ ಮಾಡುವಂತ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇಲ್ಲ. ಆದ್ರೆ ಒಂದಂತೂ ನಿಜ, ನೀವು ಹೇಳಿದ ರೀತಿಯಲ್ಲಿ ಪಕ್ಷದ ಒಳಗಡೆ ಮುಜುಗರಕ್ಕೆ ಆಗುವಂಥದ್ದು. ನಾಳೆ ಕಾಂಗ್ರೆಸ್ ಅವ್ರು ಕೇಳ್ತಾರೆ, ಹೌದು ಏನ್ರಿ ನಿಮ್ಮಲ್ಲೇ ಎರಡೆರಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನಿಮ್ಮಲ್ಲೇ ಎರಡು ಹೋರಾಟ ಮಾಡ್ತಾ, ಫಸ್ಟ್ ನಿಮ್ಮನ್ನ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಅದು ಮುಜುಗರಕ್ಕೆ ಉಂಟಾಗುವಂಥದ್ದು. ಆದ್ರೆ ಒಂದೇನಂದ್ರೆ ಎತ್ಕೊಂಡಿರುವಂಥ ವಿಚಾರ ಏನಿದೆ, ವಕ್ಫ್ ವಿಚಾರ ಮತ್ತು ರೈತರ ವಿಚಾರ ಸಂಬಂಧಪಟ್ಟಿದೆ, ಆ ಕಂಟೆಂಟು, ಆ ಹೋರಾಟ ತುಂಬಾ ಸಾಲಿಡ್ ಆಗಿರುವಂಥದ್ದು, ಸಾರ್ವಜನಿಕ ವಿಚಾರ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಹೋರಾಟ ಸಾಕಷ್ಟು ಪ್ರಭಾವ ಬೀರುತ್ತೆ. ಆದರೆ ಇವರಲ್ಲಿರುವಂಥ ಗೊಂದಲ ಅದು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಮತ್ತೊಂದು ಕಡೆ ಪಕ್ಷದ ಒಳಗಡೆ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಅಪಹಾಸ್ಯದ ಜೊತೆಗೆ ಚರ್ಚೆಯ ವಿಚಾರ ಆಗುವಂಥದ್ದು. ಅಪಹಾಸ್ಯ ಅಂದರೆ ಇವರೊಂದು ಕಡೆ ಟೀಮ್ ಹೋಗೋದು, ಅವರೊಂದು ಹೇಳಿಕೆ ಕೊಡ್ತೀವಿ, ಇವರೊಂದು ಹೇಳಿಕೆ ಕೊಡೋದು, ಒಂದು ರೀತಿಯಾದ ಮುಜುಗರದ ವಿಚಾರ ಆಗುವಂಥದ್ದು. ಅದಕ್ಕೆ ಕಾರಣ ಯಾರಲ್ಲ, ಇವರೇ ಕಾರಣ, BJP ನಾಯಕರೇ ಕೂಡ ಕಾರಣ ಇರುವಂಥದ್ದು. ಇಲ್ಲ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಪಕ್ಷದ ಶಿಸ್ತು ಸಂಬಂಧಪಟ್ಟಂತೆ, ಹೈಕಮಾಂಡ್ ನಾಯಕರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ, ಈ ಕಡೆ ರಾಜ್ಯ BJP ನಾಯಕರು ಕೂಡ ಹೈಕಮಾಂಡ್ ಕಡೆ ನೋಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಈ ಗೊಂದಲಮಯ ವಾತಾವರಣ BJP ನಿರ್ಮಾಣ ಆಗುವಂಥದ್ದು. ರಂಜಿತ್, ಖಂಡಿತ ವಿಜಯ್, ಈಗ ಜನಸಾಮಾನ್ಯರು ಎದುರು ನೋಡ್ತಾ ಇದ್ದಾರೆ, ವಕ್ಫ್ ವಿಚಾರವಾಗಿ ನಮಗೆ ನ್ಯಾಯ ಸಿಗಬೇಕು, ನಮ್ಮ ಪಹಣಿಗಳು ವಕ್ಫ್ ಬೋರ್ಡ್ ಕರ್ನಾಟಕ ಅಂತ ಹೇಳಿ ಬದಲಾಗಿದೆ, ಅದೆಲ್ಲ ನೋಟಿಸ್ ಕೊಟ್ಟು ಕೆಲವೊಂದು ಸರಿ ಮಾಡಿದ್ದೀರಿ, ಮತ್ತೊಂದು ಕೆಲವು ಹಾಗೆ ಇದೆ, ಇನ್ನು ಮುಂದೆ ನಮಗೆ ನಮ್ಮ ಭೂಮಿ ಬೇರೆಯವ್ರದ್ದು ಅಂಥೇಳಿ ಹೇಳದಿರಲಿ ಅಂಥೇಳಿ ಅದಕ್ಕೊಂದು ಕಾನೂನು ಬರಲಿ, ನಮಗೆ ಯಾವುದೇ ತೊಂದರೆ ಆಗದಿರಲಿ, ಬೇಸಾಯ ಮಾಡಿದಂಥ ಭೂಮಿ ನಮ್ಮಲ್ಲೇ ಉಳಿಲಿ ಅಂತೇಳಿ ಜನ ಎದುರು ನೋಡ್ತಾ ಇದ್ದಾರೆ. ಸಾರ್ವಜನಿಕ ವಿಚಾರ ಇದು. ಯಾರೇ ಈ ವಿಚಾರಕ್ಕೆ ಧ್ವನಿಗೂಡಿಸಿದ್ರು ಕೂಡ ಜನರು ಅವರ ಜೊತೆಗೆ ನಿಲ್ತಾರೆ. ಆ ಹೋರಾಟ ಯಶಸ್ವಿಯಾಗೋದು ಪಕ್ಕ. ಇದನ್ನೇ ಆಧಾರವಾಗಿಟ್ಕೊಂಡು ಒಂದು ರಾಜಕೀಯ ಪ್ರೇರಿತವಾದಂಥ ಹೋರಾಟವಾಗಿ ಬದಲಾಗ್ತಾ ಇದೆಯಾ ವಕ್ಫ್? ಸಹಜವಾಗಿ ರಂಜಿತ್, ಅದು ಸರ್ಕಾರ ಯಾವಾಗಲೂ ರೈತರ ವಿರೋಧಿ ಅಥವಾ ಜನರ ವಿರೋಧಿ ನಿರ್ಧಾರಗಳನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅದನ್ನು ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಳ್ಳುತ್ತೆ. ಅದು ಮತ್ತೆ ಅದು ಲಾಭ ಆಗುತ್ತೆ ಮತ್ತೆ ನನಗೇನಾದ್ರು ಲಾಭ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಕ್ಕೆ ಸಾಧ್ಯ ಆಗುತ್ತಲ್ವಾ? ಸಹಜವಾಗಿ ನನಗೇನು ಲಾಭ ಆಗುತ್ತೆ ಅನ್ನೋದು ರಾಜಕೀಯವಾಗಿ ಯಾವುದು ತೆಗೆದುಕೊಳ್ಳುವಂಥದ್ದು. ಆದರೆ ಈಗ ತಕ್ಷಣ ಲಾಭ ಆಗುತ್ತೆ ಅನ್ನೋದ್ರೆ ಈಗ ತಕ್ಷಣಕ್ಕೆ ಯಾವುದು ಕೂಡ ಚುನಾವಣೆ ಇಲ್ಲ, ಉಪಚುನಾವಣೆ ಬಿಡಿ, ಯಾವುದು ಚುನಾವಣೆ ಇಲ್ಲ. ಆದರೆ ಸರ್ಕಾರ ಈ ಥರ ನಿರ್ಧಾರ ಕೈಗೊಂಡಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಅಸ್ತ್ರ ಮತ್ತು ಈ ರೀತಿ ಪರಿಸ್ಥಿತಿ ಸಿಕ್ಕಾಗ ಪ್ರತಿಪಕ್ಷ ಅದು ಯಾಕೆ ಸುಮ್ಮನೆ ಬಿಡುತ್ತೆ? ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಯಾವುದಿರಲಿ, ಒಂದು ವೇಳೆ BJP ಇದೇ ರೂಲಿಂಗ್ ಪಾರ್ಟಿಲಿದ್ದು ಅವರೇನಾದರೂ ಕೂಡ ಬೇರೆ ವಿಚಾರ, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು, ಮತ್ತೆ 40% ಆಯಿತು, ಕಾಂಗ್ರೆಸ್ ಅಸ್ತ್ರ ತೆಗೆದುಕೊಳ್ತು. ಸಹಜವಾಗಿ ಈಗ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಈ ತರ ರೈತರ ವಿರೋಧಿ ಪಹಣಿ ಸಂಬಂಧಪಟ್ಟಂತೆ ರೈತರಿಗೆ ನೋಟಿಸ್ ಕೊಡ್ತಾ ಇರುವಂಥದ್ದು ಸಂಬಂಧಪಟ್ಟಂತೆ ಅದು BJP ಕಾಲದಲ್ಲಿ ಕೊಟ್ಟಿದ್ದು ಈ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಾಗಿ ಸಾರ್ವಜನಿಕವಾಗಿ ಸಮರ್ಪಕವಾಗಿ ಎಲ್ಲಿ ನಿರೂಪಣೆ ಮಾಡ್ತು, ಎಲ್ಲಿ ಅದರ ಸಂಬಂಧಪಟ್ಟ ಚರ್ಚೆ ಆಯಿತು. ಆದರೆ ಅದಾಲತ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂಥ ಹೇಳಿಕೆ
ಮತ್ತೊಂದು ಕಡೆ ಅವ್ರು ನೋಟಿಸ್ ಕೊಟ್ಟರು, ಈಗ ವಾಪಸ್ ತೆಗೆದುಕೊಂಡಿರುವಂಥ ಸರ್ಕಾರ. ಸೊ ಹಂಗಾರೆ ಎಲ್ಲವೂ ಕೂಡ ಸರಿ ಇದ್ರೆ ಯಾಕೆ ವಾಪಸ್ ತೆಗೆದುಕೊಳ್ಬೇಕಾಯ್ತು ಸರ್ಕಾರ ನೋಟಿಸನ್ನ? ಸೊ ಇವೆಲ್ಲವೂ ಕೂಡ ರೈತರ ಆತಂಕಕ್ಕೆ ಒಳಗಾಗುವಂಥ ನಿರ್ಧಾರಗಳನ್ನ ಕೈಗೊಂಡಾಗ ಸಹಜವಾಗಿ ಪ್ರತಿಪಕ್ಷ ಅದು ರಾಜಕೀಯವಾಗಿ ತೆಗೆದುಕೊಳ್ಳುತ್ತೆ. ಅದು ಯಾವುದೇ ಪ್ರತಿಪಕ್ಷ ಇರಲಿ, ಇಲ್ಲೇ ಅಂತಲ್ಲ, ಯಾವುದೇ ರಾಜ್ಯದಲ್ಲಿರಲಿ, ಸರ್ಕಾರ ಈ ತರ ನಿರ್ಧಾರ ಕೈಗೊಂಡಾಗ ಅದು ಜನಾಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ಕೂಡ ಅದು ಪ್ರತಿಪಕ್ಷವಾಗಿ ಕೈಗೊಳ್ಳ ಮತ್ತೆ ಜೊತೆಗೆ ಪ್ರತಿಪಕ್ಷ ಇರೋದೇ ಕೂಡ ಅದಕ್ಕೆ ಶಾಡೋ ಗೌರ್ಮೆಂಟ್ ಇರುವಂತದ್ದು. ಹೌದು, ಸರ್ಕಾರದ ನೆರಳಿನ ರೀತಿಯಲ್ಲಿ ಕೆಲಸ ಮಾಡೋದು. ಹೌದು. ಈಗ ಒಟ್ಟಾರೆ ಈ ಒಂದು ಬಣ ರಾಜಕೀಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲಿವರೆಗೂ ಹೋಗ್ಬೋದು? ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರೆ ಅವರ ನಂತರದಲ್ಲಿ ಆ ಸ್ಥಾನವನ್ನು ತುಂಬಬಲ್ಲ ನಾಯಕ ಯಾರಾಗ್ಬೋದು? ಉತ್ತರ ಕರ್ನಾಟಕ ಭಾಗದ ನಾಯಕ ಆಗ್ಬೋದಾ, ಅಥವಾ ಲಿಂಗಾಯತ ಬಾಹುಳ್ಯ ಇರುವಂಥ ನಾಯಕನನ್ನು ಮಾಡ್ಬೋದಾ? ಏನು ಸ್ಟ್ರಾಟರ್ಜಿ ಇರ್ಬೋದು, ಅಥವಾ ಏನಾಗ್ಬೋದು ಮುಂದೆ? ವಿಜಯೇಂದ್ರ ಅವರನ್ನ ಪಕ್ಕಕ್ಕಿಟ್ರೆ ನಂತರ ಯಾರಿರ್ಬೋದು ಅಂತ. ರಂಜಿತ್, ಇದು ಟೂ ಅರ್ಲಿ ಚರ್ಚೆ ಅಥವಾ ಟೂ ಅರ್ಲಿ ಡಿಸ್ಕಷನ್ ಆಗುತ್ತೆ. ಯಾಕೆಂತಂದ್ರೆ ಒಂದಂತೂ ಸತ್ಯ, ವಿಜಯೇಂದ್ರ ನಾಯಕತ್ವ ಸಂಬಂಧಪಟ್ಟಂತೆ ಪಕ್ಷದ ಒಳಗಡೆ ಅಸಮಾಧಾನ ಎತ್ತಿರುವಂತವ್ರು ಯಾರು ಅಂತಂದ್ರೆ ಯತ್ನಾಳು ಮತ್ತೆ ರಮೇಶ್ ಜಾರಕಿಹೊಳಿ ಇವ್ರಂತರು. ಅದು ಅವ್ರಿಗೆ ಹೈಕಮಾಂಡ್ ಒಂದಷ್ಟು ಬೆಂಬಲ ಇದೆ. ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಈಗ ಆಯ್ತು ಸರಿ, ಈಗ ನೆಕ್ಸ್ಟ್ ಯಾರನ್ನ ನಾಯಕತ್ವ ಮಾಡಬೇಕು ಅನ್ನೋದು ಯಾರು ಆಪ್ಷನ್, ಈಗ 1 2 3 ಇಂಥವ್ರು ಮಾಡಿದ ಇಂಥವ್ರು ಪಕ್ಷ ಅಧಿಕಾರಕ್ಕೆ ತರ್ತಾರೆ ಅಥವಾ ಈ ಥರ ಮಾಡಿದ ಇರುತ್ತೆ ಅನ್ನೋದು. ಇದೇ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಬೇಕಾದ್ರೆ ಇದೇ ಚರ್ಚೆಗಳು, ಇದೇ ಚಿಂತನೆಗಳು ಬಿಜೆಪಿ ಹೈಕಮಾಂಡ್ಗಳು ಬಂದಿರುತ್ತದು. ಆಗ ನಾನಾ ಹೆಸರುಗಳು ಕೂಡ ನೋಡಿದ್ವು, ಬಿಜೆಪಿ ಹೈಕಮಾಂಡ್ ನಾಯಕರು ನೋಡಿದ್ರು, ಯಾವುದೂ ಕೂಡ ಬರಲಿಲ್ಲ. ಅಂತಿಮವಾಗಿ ಅನಿವಾರ್ಯವಾಗಿ ವಿಜೇಂದ್ರ ಮಾಡಲಿಲ್ಲ ಅಂತಂದ್ರೆ ಪಕ್ಷಕ್ಕೆ ಕಷ್ಟ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಅವರು ವಿಜೇಂದ್ರನ ಸೆಲೆಕ್ಟ್ ಮಾಡಿರುವಂಥದ್ದು, ಅಂದ್ರೆ ಆಯ್ಕೆ ಮಾಡಿರುವಂಥದ್ದು. ಈಗ ಬಿಜೆಪಿ ಹೈಕಮಾಂಡ್ ಕೂಡ ಎರಡನೇ ಆಯ್ಕೆ ಅನ್ನುವಂಥದ್ದು ಕೂಡ ಅವ್ರ ಮುಂದೆ ದಟ್ಟವಾಗಿಲ್ಲ. ಮತ್ತು ಈ ಉಪಚುನಾವಣೆ ಫಲಿತಾಂಶ ಇದೆಯಲ್ಲ, ಅದು ಉಪಚುನಾವಣೆ ಫಲಿತಾಂಶ ರಿಸಲ್ಟ್ ಏನೇ ಆಗ್ಬೋದು, ಅಥವಾ ನಾಯಕತ್ವವನ್ನು ನಿರ್ಧರಿಸಬಹುದಾ? ವಿಜಯೇಂದ್ರವನ್ನ ನಾಯಕತ್ವವನ್ನು ಸಂಪೂರ್ಣವಾಗಿ ಫಲಿತಾಂಶ ನಿರ್ಧಾರ ಮಾಡುತ್ತೆ ಅನ್ನೋದು ಹೇಳಕ್ಕಾಗೋದಿಲ್ಲ. ಒಂದು ವೇಳೆ ಆಯ್ತು ಫಾರ್ ದಿ ಡಿಸ್ಕಷನ್ ಬರೋದಾದ್ರೆ, ಅದು ಪ್ರಾಕ್ಟಿಕಲ್ ಬರೋದಾದ್ರೆ, ಆಯ್ತು ಈಗ 3 ವಿಧಾನಸಭಾ ಉಪಚುನಾವಣೆಯನ್ನೇನಾದ್ರೂ ಕೂಡ ಇವರು NDA ಅಭ್ಯರ್ಥಿ ಗೆದ್ಬಿಟ್ರೆ ಆಗೇನ್ ಮೆಸೇಜ್ ಆಗುತ್ತೆ? ವಿಜಯೇಂದ್ರ ನಾಯಕತ್ವದಲ್ಲಿ ಕೂಡ ಚುನಾವಣೆ ಅಂದ್ರೆ ಉಪಚುನಾವಣೆ, ಆಗ ಪಕ್ಷದ ಒಳಗಡೆ ಇವರು ನಾಯಕತ್ವದ ವಿರುದ್ಧ ಮಾತಾಡೋದಕ್ಕೆ ಒಂದಷ್ಟು ಬ್ರೇಕ್ ಬೀಳುತ್ತೆ, ಮತ್ತು ಹೈಕಮಾಂಡ್ ಕೂಡ ಅದು ಚರ್ಚೆ ಮಾಡಕ್ ಹೋಗೋದಿಲ್ಲ. ವ್ಯತಿರಿಕ್ತ ಫಲಿತಾಂಶ ಬಂದ್ರೆ, ಈಗ ಬಿಜೆಪಿ ಇದ್ದಿದ್ದು ಒಂದು ಕಳ್ಕೊಂಡಿರೋದು, ಶಿಗ್ಗಾವಿಯಲ್ಲಿ ಒಂದು ಮಾತ್ರ ಇರುವಂಥದ್ದು, ಇನ್ನು ಉಳಿದ ಕಡೆ ಕಾಂಗ್ರೆಸ್ ಇತ್ತು, ಒಂದು ಕಡೆ JDS ಇತ್ತು. ಸೊ ಅದನ್ನ ಯಾವ ರೀತಿ ಕ್ಲೇಮ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಚರ್ಚೆ ಬರುತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ಕೂಡ ಹಿನ್ನಡೆ ಆಯ್ತು ಅನ್ನೋದಾದ್ರೆ, ಅದು ಇಷ್ಟೆಲ್ಲ ಗ್ಯಾರಂಟಿ ಅಂದರೆ ಇಷ್ಟೆಲ್ಲ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು, ವಕ್ಫ್ ವಿಚಾರ ಇವೆಲ್ಲ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ನೀವು ಬಳಸ್ಕೊಳ್ಳಿಲ್ಲ ಅಥವಾ ಸಮರ್ಥವಾಗಿ ಅದು ರೀಚ್ ಆಗಲಿಲ್ಲ ಅನ್ನೋಂಥದ್ದು ಕೂಡ ಒಂದಷ್ಟು ಅಸಮಾಧಾನ ಬರ್ಬೋದು. ಆದರೆ ಪಕ್ಷದ ಒಳಗಡೆ ನಾಯಕತ್ವ ಸಂಬಂಧಪಟ್ಟಂತೆ ಚರ್ಚೆಗೆ ಒಂದಷ್ಟು ವೇದಿಕೆ ಆಗ್ಬೋದು ಹೊರತು, ಆದರೆ ಅದನ್ನೇ ನೆಪ ಇಟ್ಕೊಂಡು ತೆಗೆಯೋದಕ್ಕೆ ಅಥವಾ ಹೈಕಮಾಂಡ್ ಈ ಮಟ್ಟದ ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಈಗ ಆ ರೀತಿ ಸಂದರ್ಭ ಸನ್ನಿವೇಶ ಇಲ್ಲ ಅಂತ ಪ್ರಸ್ತುತ ಆಗಿಲ್ಲ. ಮತ್ತೆ ವಾಟ್ ನೆಕ್ಸ್ಟ್ ಅಥವಾ ಅವ್ರ ಮುಂದೆ ಬೇರೆ ಆಪ್ಷನ್ಸ್ ಕೂಡ ಹೈಕಮಾಂಡ್ ಮುಂದೆ ಇಲ್ಲ. ರಂಜಿತ್, ವಿಜಯ್, ಈಗ ಒಂದು ತಕ್ಕಡಿಯಲ್ಲಿ ವಿಜಯೇಂದ್ರ, ಒಂದು ತಕ್ಕಡಿಯಲ್ಲಿ ಯತ್ನಾಳ್, ಯಾರೊಬ್ಬರನ್ನೂ ಕೂಡ ಪಕ್ಕಕ್ಕಿಟ್ಟು ಯೋಚಿಸುವಂತ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಯಾರನ್ನೂ ಕೂಡ ಇಲ್ಲಿ ಕಡೆಗಣಿಸುವಂತ ಸಂದರ್ಭ ಹೈಕಮಾಂಡ್ ಮುಂದಿಲ್ಲ. ಇಬ್ರು ಕೂಡ, ಯತ್ನಾಳಂತೂ ವಿಜಯಪುರ ಆ ಭಾಗದಲ್ಲಿ ಬಿಜೆಪಿಯ ಒಂದು ಗಟ್ಟಿ ಧ್ವನಿ, ಮತ್ತು ಹಿಂದುತ್ವದ ಫೈರ್ ಬ್ರ್ಯಾಂಡ್. ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಕಾರ್ಯಕರ್ತರೇ ಪಕ್ಷದ ವಿರುದ್ಧ ಅಥವಾ ಆಕ್ರೋಶ ಅಥವಾ ಒಂದು ದಂಗೆ ಏಳುವಂಥ ಸಾಧ್ಯತೆಯೂ ಕೂಡ ಇದೆ, ಯತ್ನಾಳ್ ಅವರನ್ನ ಕಡೆಗಣಿಸಿದ್ದೆ. ಆದರೆ ವಿಜಯೇಂದ್ರ ಪಕ್ಷದ ನಾಯಕರು, ಇದನ್ನ ಹೇಗೆ ನಿಭಾಯಿಸ್ಬೋದು ಹೈಕಮಾಂಡ್? ವಿಜಯ್, ರಂಜಿತ್, ಈಗ ಒಂದು ಅಂದ್ರೆ ಈಗ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ಅಥವಾ ಯತ್ನಾಳ್ ಅಂದ್ರೆ ಈ ಸೂಕ್ಷ್ಮವಾಗಿ ನೋಡಿದ್ರೆ, ಇವಾಗ ಹಿಂದೆ ಹೈಕಮಾಂಡ್ ರಾಹುಲ್ ಅಷ್ಟೇ ಅಥವಾ ನಾಯಕರು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಚುನಾವಣೆ ಸಂಘಟನೆ ಗಮನದಲ್ಲಿಟ್ಕೊಂಡು ಪಕ್ಷವನ್ನ, ಅಂದ್ರೆ ಈಗ ಒಬ್ಬ ನಾಯಕರಾದವರು ರಂಜಿತ್, ವಿಧಾನಸಭಾ ಚುನಾವಣೆ ಕ್ಷೇತ್ರಗಳಿಗೆ ಹೋದ್ರೆ ಗೆಲ್ಲಿಸುವಂತಹ ಮತಗಳನ್ನ ಕ್ರೋಢೀಕರಿಸುವಂತಹ, ಮತಗಳನ್ನ ಬದಲಾವಣೆ ಮಾಡುವಂತಹ ಆ ತಾಕತ್ತು ಮತ್ತು ಆ ತಂತ್ರಗಾರಿಕೆ ಇರಬೇಕು. ಜೊತೆಗೆ ಗೆಲ್ಲಿಸುವ ಜೊತೆಗೆ ಹೌದು ಅವ್ರು ಅಲ್ಲಿ ಹೋದ್ರೆ ಪ್ರಭಾವ ಬೀರಿದ್ರೆ ಮತ್ತೊಬ್ರು ಸೋಲ್ತಾರೆ ಅನ್ನುವಂತಹ ಮತಗಳನ್ನ ಬದಲಾವಣೆ ಮಾಡುವಂತಹ ತಾಕತ್ತು ಇರಬೇಕು. ಸೊ ಇದು ನಾಯಕತ್ವದ ಗುಣ ಆಗಿರುವಂಥದ್ದು. ಈಗ ಹಂಗಾದ್ರೆ ಈಗ
ಈಗ ಯತ್ನಾಳ್ ವಿಜಯಪುರ ಒಂದು ಹೊರತುಪಡಿಸಿ ಆಯ್ತು 223 ಕ್ಷೇತ್ರಗಳು ಕೂಡ ಹೋಗಿ ಹಂಗಾರೆ ಅವ್ರು ಗೆಲ್ಸ್ಕೊಂಡು ಬರಲಿ ಅಂತ ಮಾಸು ವರ್ಚಸ್ಸು ಮತ್ತೆ ಜೊತೆಗೆ ವರ್ಚಸ್ಸಿನ ಜೊತೆಗೆ ಬೇರೆ 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 ರೀತಿಯ ಕೂಡ ಒಂದಷ್ಟು ಸೇರುವಂಥದ್ದು. ಸೊ ಆ ರೀತಿ ಎಲ್ಲವೂ ಕೂಡ ಇರುವಂಥದ್ದು. ಸೊ ಮತ್ತೆ ಕಾರ್ಯಕರ್ತರ ಪಡೆ ಇರಬೇಕು, ಬೆಂಬಲಿಗರು ಇರಬೇಕು, ಇವೆಲ್ಲವೂ ಕೂಡ ಇರುವಂಥದ್ದು. ಆ ರೀತಿ ಮಾಡುವಂಥ ಸಾಧ್ಯತೆ ಯಾರಿಗಿದೆ ಅದು ಹೈಕಮಾಂಡ್ ಕೂಡ ಗೊತ್ತಿರುವಂಥದ್ದು. ವಿಜಯೇಂದ್ರಗಿದೆಯಾ? ಸೊ ಇರುವಂಥದ್ದು. ಆಮೇಲೆ ಜೊತೆ ಅವೆಲ್ಲ ಲೆಕ್ಕಾಚಾರ ಹಾಕಿನೇ ಕೂಡ ಈಗ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿರುವಂಥದ್ದು. ಮತ್ತೆ ಈಗ ವಿಜಯೇಂದ್ರ ಬಿಟ್ಟು ನಾವು ಬೇರೆಯವ್ರ ನಾಯಕತ್ವ ಕೊಟ್ಟು ಮಾಡ್ತೀವಿ ಅನ್ನುವಂಥ ಸ್ಥಿತಿಯಲ್ಲಿ ಕೂಡ ಹೈಕಮಾಂಡ್ ನಾಯಕರು ಇಲ್ಲ, ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಯಾರಿಗೂ ಅಂದರೆ ಈಗ ಆಯ್ತು ನಾನು ನಾಯಕತ್ವ ತೆಗೆದುಕೊಂಡು ಮುನ್ನಡೆಸಿನ ಅನ್ನುವಂಥವ್ರು ಯಾರಿದ್ದಾರೆ 1 2 3 4 5 ಅಂತಂದ್ರೆ ಸೊ ಯಾರು ಕೂಡ ಬರೋದಿಲ್ಲ. ಇದು ಮತ್ತೆ ಇದು ಏನಂತಾರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಕೂಡ ಈಗ ಹೈಕಮಾಂಡ್ ಟ್ರಯಲ್ ಮಾಡಿ ಎರರ್ ನೋಡುವಂತ ಪರಿಸ್ಥಿತಿ, ಯಾಕಂದ್ರೆ ಅದರ ಒಂದು ಹೊಡೆತ ಕೂಡ ಬಿದ್ದಿರುವಂತದ್ದು. ಇದು ಹೈಕಮಾಂಡ್ ಇರುವಂತ ಒಂದಷ್ಟು ಹಾಗಂತ ಯತ್ನಾಳ್ ಅವ್ರನ್ನ ಈ ತರ ರೆಬಲ್ಸ್ ಆದ್ರೂ ಅವ್ರಿಗೆ ಬೆಂಬಲ ಕೊಡ್ತಾ ಇರುವಂತದ್ದು ಅಂದ್ರೆ ನಾಯಕತ್ವ ಕೊಡುವಂತ ಅಂತ ಅರ್ಥ ಅಲ್ಲ. ವಿಜಯೇಂದ್ರಗೆ ಒಂದು ರೀತಿಯಲ್ಲಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ಬಿಜೆಪಿ ಹೈಕಮಾಂಡ್ನ ಒಂದು ಗುಂಪು ಯತ್ನಾಳ್ ಅವರಿಗೆ ಬೆಂಬಲ ಮತ್ತು ಬಲ ಇರುವಂಥದ್ದು ಕೂಡ ಸತ್ಯ. ಎಸ್, ಡೆಫಿನೆಟ್ಲಿ ವಿಜಯ್, ಒಂದಂತೂ ಬಹಳ ಸ್ಪಷ್ಟವಾಗಿದೆ, ವಕ್ಫ್ ಅನ್ನೋದು ಸಾರ್ವಜನಿಕ ವಿಚಾರ, ಪ್ರತಿಯೊಬ್ಬರೂ ಕೂಡ ಇದರಿಂದ ಬಾಧಿತರಾದವರಿದ್ದಾರೆ. ಹೀಗಾಗಿ ಇಂಥ ವಿಚಾರವನ್ನು ಬಿಜೆಪಿ ಪಿಕ್ ಮಾಡಿದೆ. ಬಿಜೆಪಿಯಲ್ಲೇ ಎರಡೆರಡು ಬಣವಾಗಿದೆ. ಒಂದು ಯತ್ನಾಳ್ ಬಣ ಬಂಡೆದ್ದು ನಾವೇ ಎಲ್ಲ ಕಡೆಗಳಲ್ಲಿ ಓಡಾಟ ಮಾಡಿ ಅಥವಾ ಈ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯ ವಿಜಯೇಂದ್ರ 3 ಟೀಮ್ ಮಾಡಿ ಆ ಬಂಡಾಯಿ ಎದ್ದವರನ್ನು ಕೂಡ ಅಥವಾ ಯಾರು ರೆಬಲ್ಗಳಿದ್ದಾರೆ ಅವರನ್ನು ಕೂಡ ಆ 3 ಟೀಮ್ನಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದು ಯಾವ ರೀತಿಯಾಗಿ ಸಮನ್ವಯವಾಗಿ ಬಿಜೆಪಿಯ ಪಕ್ಷದೊಳಗಡೆ ಮುಂದಕ್ಕೆ ಹೋಗ್ತಾರೆ, ಅದು ವಕ್ಫ್ ವಿಚಾರವಾಗಿ ಅನ್ಯಾಯವಾದಂಥ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ, ವಕ್ಫ್ ತಿದ್ದುಪಡಿ ತರುವಲ್ಲಿ ಜನಾಭಿಪ್ರಾಯವನ್ನು ಕೇಳೋದ್ರ ಜೊತೆಗೆ ಜನಾಕ್ರೋಶವನ್ನು ಹೇಗೆ ಸರ್ಕಾರದ ಮೇಲೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೆ, ಇದೆಲ್ಲವೂ ಕೂಡ ನಮ್ಮ ಮುಂದಿರುವಂಥ ವಿಚಾರ. ನೋಡೋಣ ಮುಂದಿನ ಹಂತದಲ್ಲಿ ಇದೆಲ್ಲವೂ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ. ಥ್ಯಾಂಕ್ ಯು ವಿಜಯ್. ಇದು ಇವತ್ತಿನ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್. ತಾವಿನ್ನೂ ನಮ್ಮ ಡಿಜಿಟಲ್ ಪೇಜ್ಗೆ, ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಅಂತ ಹೇಳಿದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿರಿ, ಹಾಗೆ ನೋಟಿಫಿಕೇಷನ್ಗಳನ್ನು ಫಾಲೋ ಮಾಡ್ತಾ ಇರಿ. ನಮಸ್ಕಾರ.